ಕೈಲಿ ನೋಡಕ್ ಬರ್ತೈತ್ರಿ ನಿಮ್ಗೆ 7 ವರ್ಷದಲ್ಲಿ ಮಷಿನ್ ಯೂಸ್ ಮಾಡ್ತೈತ್ರಿ ನಿಮ್ ಮಷಿನ್ದ ಫೋಟೋ ನೋಡ್ತಿದ್ರ ಯೂಸ್ ಭಾಳ ಐತ್ರಿ. ದಿನ ಎಷ್ಟು ತಾಸು ಹೊಡಿತೈತ್ರಿ ನೀವು? ದಿವಸ ಇಲ್ಲಾಂದ್ರೆ ಕಮ್ಮಿ ಅಂದ್ರೆ ಮುಂಜಾನೆ 4-5 ತಾಸು ಹೊಡಿತೀವಿ, ಸಂಜೆ ಒಂದು ಹಿಡಿತೇವೆ ರೀ. ಮತ್ತು ಏನು ಗರಮ್ ಆಗೋದು ಮಷಿನ್ ಕಾಯೋದು ಹೆಚ್ಚು ಏನು ಪ್ರಾಬ್ಲಮ್ ಏನು ಬರೋಲ್ಲ. ನಾವು ಊಟ ಗಟ್ಟ ತಗೊಂಡು ತರ್ತೀವಿ ಅಷ್ಟೇ ರೀ. ಯಾವ ಭೀ ಮನುಷ್ಯ ಯೂಸ್ ಮಾಡಕ್ಕೆ ನಡೀತೈತ್ರಿ, ಒಂದು ಕೈಗೆ ಹೋಗ್ತೈತ್ರಿ. ಆರಾಮ್ ಹೋಗೋದು ಈ ಸದ್ಯ ನೋಡ್ರಿ, ನಮ್ಮ ಕೈ ಬಿಟ್ಟರೆ ಹೋಗ್ತದೆ, ಒಂದು ಕೈಗೆ ಹೋಗ್ತೈತ್ರ ಆರಾಮ್ ಹೆಂಗ ಯಾವ ಭೀ ಮನುಷ್ಯಾಗ ಹೊಸ ಮನುಷ್ಯಾಗಿ ಇರ್ಬಿಡ್ರಿ, ಬೇಕಾದಿರ್ರಿ ಹೊಸ ಮನುಷ್ಯ ಇದ್ರಿ ಒಂದ್ಸಲ ಹೇಳ್ಬಿಟ್ಟಾಯ್ತ್ರಿ ಆರಾಮ್ ಹೋಗ್ತಾರೆ. ಯಾವ ಭೀ ಒಂದು ಕೈಗೆ ಹೋಗ್ತೈತ್ರಿ ಆರಾಮ್ ಒಂದು ನೋಡ್ರಿ ನಾ ಹೆಂಗೆ ವ್ಯಾಬ್ರೇಷನ್ ಇಲ್ರಿ ಏನಿಲ್ರಿ, ಏನೇನಿಲ್ಲ ಆಕ್ಸಿಲೇಟರ್ ಫುಲ್ ಮಾಡಿದ್ರೆ ನಡ್ತದೆ. ವ್ಯಾಬ್ರೇಷನ್ ಏನು ಮಾಡಂಗಿಲ್ಲ ರೀ ನಾ, ಇದು ಮಷೀನ್ ಅಷ್ಟು ಓಲ್ಡ್ ಐತ್ರಿ. ಓಲ್ಡ್ ಆಗಬೇಕಾದ್ರೆ ವ್ಯಾಬ್ರೇಷನ್ ಮಾಡಬೇಕು, ವ್ಯಾಬ್ರೇಷನ್ ಏನು ಇಲ್ರಿ ನಾ, ವ್ಯಾಬ್ರೇಷನ್ ಏನು ಇಲ್ರಿ. ಮತ್ತು ಲೈಟ್ ವೇಟ್ ಐತ್ರಿ, ನೋಡ್ರಿ ನಾ ವೇಟ್ ಸ್ವಲ್ಪ ಭೀ ಇಲ್ರಿ. 2018 ಮಾಡಬೇಕು ಈಗ. ಹಾಂ 2018 18 ಇದು ಇಂಜನ್ ಭಾಳ ಪವರ್ಫುಲ್ ಇದೆ. ಇಂಜಿನ್ ಭಾಳ ಹೋಗ್ಕೊಂಡಿತ್ತು. ಕೈ ಬಿಟ್ಟಿದ್ರೆ ಭೀ ಹೋಗ್ತೈತ್ರಿ. ನೋಡ್ರಿ ನಾ ಏನು ಮಾಡಂಗಿಲ್ರಿ ನಾವು, ಟೆಂಪರ್ ಹಿಡ್ಕೊಂಡು ಹೋಗೋದು ಗಪ್ಪ ಹೋಗ್ತೈತ್ರಿ, ಆರಾಮ್ಸೆ ಹೋಗ್ತೈತ್ರಿ. ಅದ್ರ ಸಂಬಂಧ ನೋಡ್ಬಿಡ್ತೀವಿ. ಹಾಂ ಇದೇ ಟೈಪ್ ಎಲ್ಲ ಬೇರೆ ಇಂಜಿನ್ ಮಷಿನ್ ಬೇರೆ ಕೈಯಾಗ ಬಿಟ್ಟಾರೆ, ಅವು ಮಣ್ಣೆ ಎಲ್ಲಿ ಗೊತ್ತಾಗೋದಿಲ್ಲ, ಅದು ಎಲ್ಲಿ ಗೊತ್ತಿಲ್ಲ. ನಮಸ್ತೆ ಸರ್, ನಿಮ್ದು ಸ್ವಲ್ಪ ಪರಿಚಯ ಹೇಳ್ರಿ, ಯಾವ ಊರು ಇದು, ಯಾವ ಹಳ್ಳಿ ಬರ್ತೈತ್ರಿ ಇದು? ಸರ್ ನಮ್ಮ ರಾಯಬಾಗ ತಾಲೂಕು, ಬೆಳಗಾವಿ ಡಿಸ್ಟಿಕ್ ರಾಯಬಾಗ ತಾಲೂಕು ಚಿಂಚಲಿ ಗ್ರಾಮ ಅಂತ ಬರ್ತೈತೆ ರೀ. ಅಂತ ಇದನ್ನ ಮಷಿನ್ ತೊಗೊಂಡು BCS ಮಷಿನ್ ಇದನ್ನ ತೊಗೊಂಡ್ರಿ 7 ವರ್ಷ ಆಯ್ತು ರೀ. 7 ವರ್ಷ ಐತ್ರಿ. ಸರ ಅಲ್ಲಿ ನಾ ಯಾಕೆ ಇಲ್ಲಿ ನೋಡಕ್ಕೆ ಬರ್ತೈತ್ರಿ ನಿಮ್ಗೆ 7 ವರ್ಷದಲ್ಲಿ ಮಷಿನ್ ಯೂಸ್ BCS ಮಷಿನ್ ಇದನ್ನ ತೊಗೊಂಡ್ರಿ 7 ವರ್ಷ ಆಯ್ತು ರೀ. 7 ವರ್ಷ ಐತ್ರಿ. ಸರ ಅಲ್ಲಿ ನಾ ಯಾಕೆ ಇಲ್ಲಿ ನೋಡಕ್ಕೆ ಬರ್ತೈತ್ರಿ ನಿಮ್ಗೆ 7 ವರ್ಷದಲ್ಲಿ ಮಷಿನ್ ಯೂಸ್ ಮಾಡ್ತೈತ್ರಿ ನಿಮ್ಮ ಮಷಿನ್ದ ಫೋಟೋ ನೋಡ್ತಿದ್ರ ಯೂಸ್ ಭಾಳ ಐತ್ರಿ. ದಿನ ಎಷ್ಟು ತಾಸು ಹೊಡಿತೈತ್ರಿ ನೀವು? ದಿವಸ ಇಲ್ಲಾಂದ್ರೆ ಕಮ್ಮಿ ಅಂದ್ರೆ ಮುಂಜಾನೆ 4-5 ತಾಸು ಹೊಡಿತೀವಿ, ಸಂಜೆ ಒಂದು 4-5 ತಾಸು ಹೊಡಿತೀವಿ ರೀ. ಸಂಜೆ ಒಂದು 4-5 ತಾಸು ಹೊಡಿತೀವಿ ರೀ. 7-8ರಿಂದ ಹಿಡ್ಕೊಂಡು 9-10 ತಾಸು ಹೊಡಿತೀವಿ. ದಿನ 9-10 ತಾಸು ಡೈಲಿ ಕಂಟಿನ್ಯೂ ಹೊಡಿತೇವೆ ಹೊಡಿತೇವೆ ರೀ. ಮತ್ತು ಏನು ಗರಮ್ ಆಗೋದು ಮಷಿನ್ ಕಾಯೋದು ಹೆಚ್ಚು ಏನು ಪ್ರಾಬ್ಲಮ್ ಏನು ಬರೋಲ್ಲ. ನಾವು ಊಟ ಗಟ್ಟ ತಗೊಂಡು ತರ್ತೀವಿ ಅಷ್ಟೇ ರೀ, ಮುಂದೆ ಯಾವುದು ಪ್ರಾಬ್ಲಮ್ ಏನು ಬರೋಲ್ಲ ಬರಲ್ಲ ರೀ. ಹೆಚ್ಚು ಕಿರಿಕಿರಿ ಇಲ್ಲ. 7 ವರ್ಷದಿಂದ ನೀವು ಮಷಿನ್ ಯೂಸ್ ಮಾಡ್ತಿದ್ರಿ, ಏನು ಪ್ರಾಬ್ಲಮ್ ಬರೀ ಆಯಿಲ್ ಚೇಂಜ್ ಅಷ್ಟೇ? ಆಯಿಲ್ ಚೇಂಜ್ ಮಾಡಿದ್ರಿ, ಏರ್ ಕಿನ್ನರ್ ಸ್ವಲ್ಪ ಸ್ವಚ್ಛ ಮಾಡ್ಕೊಳ್ರಿ, ಮತ್ತು ಮುಂದ್ರಿ ಜರ ಮೈನರ್ ಮೇಂಟೈನ್ ನೋಡ್ಕೊಳ್ಳೋದು, ಚೆಕ್ ಮಾಡ್ಕೊಳ್ಳೋದು, ಡೀಸೆಲ್ ಹಾಕೊಳ್ಳೋದು, ಹೊಡ್ಕೊಳ್ಳೋದು, ಮತ್ತೇನು ಪ್ರಾಬ್ಲಮ್ ಅದು ಏನು ಬರಲ್ಲ. ಏನು ಪ್ರಾಬ್ಲಮ್ ಏನು ಬರಲ್ಲ. ಮತ್ತೆ ಸರ್ ನಿಮ್ ಡ್ರೈವಿಂಗ್ ಮಾಡಕ್ ಹೆಂಗೈತ್ರಿ ಅನ್ಸಾಕೈತ್ರಿ ಇದು? ಈಗ ನಮ್ಮಲ್ಲಿ ಸರ್ ಇದ್ರ ಯೂಸ್ ಮಾಡಕ್ಕೆ ಮನುಷ್ಯಾಗ ಡ್ರೈವಿಂಗ್ ಮಾಡಕ್ಕೆ ಏನು ತ್ರಾಸ ಮಾಡ್ತಿದ್ರಿ? ಏನೇನು ತ್ರಾಸ ಇಲ್ರಿ. ನಮ್ಮಲ್ಲಿ ಅದಾವ್ರಿ ಇವು ಕಿರ್ಲಸ್ಕರ್ ಇಂಜಿನ್ ಅವು ಅದಾವ್ರಿ. ನಮ್ಮ ಕರ್ನಾಟಕದಾಗ VST ಒಳಗೆ ಅವು ಫುಲ್ ಹ್ಯಾಬ್ರೇಷನ್ ಆಗೋದ್ರಿಂದ ಮೇಕೈ ಹೊಡ್ತಾ ಅವ್ರು ಏನು ಮಾಡ್ತಾರೆ, ಸಂಜೆಗೆ ಅಂದ್ರೆ 2 ಎಕರೆ ಹೊಡೆದಾರಂದ್ರೆ ಅವ್ರಿಗೆ ಏನು ಮೈ ಸುಸ್ತಾಯ್ಕರಿಂದ ಬಿದ್ದು ಬಿಡ್ತಾರೆ. ನಾಳೆ ಮತ್ತೆ 1 ತಾಸು 2 ತಾಸು ರೆಸ್ಟ್ ತೊಗೊಂಡು ಮತ್ತೆ ಚಾಲು ಮಾಡ್ತಾರೆ ಅವ್ರು. ಈ ಥರ ಪ್ರಾಬ್ಲಮ್ ಬರ್ತದೆ. ಇದರಿಂದ ಏನೈತಿ, ಕಂಟಿನ್ಯೂ ನಿರಂತರವಾಗಿ ಇನ್ನು ಹರ್ಯಾಂದಿ ಚಂಚ ನೋಡಿದ್ರೆ ಒಟ್ಟ ಬೇಸರ ಅನ್ನೋದು ಇಲ್ಲ ಇಲ್ರಿ, ಒಟ್ಟ ಇಲ್ರಿ, ಒಟ್ಟ ಕೇಳೋದು ಕಂಟಾಳ ಇಲ್ರಿ, ಕಟಾಳ್ಸೋದ್ರಿ ಏನಿಲ್ರಿ, ಪದ್ಧತಿ ಐತ್ರಿ. ಮತ್ತೆ ಅದ ನಿಮ್ದ ನೀವು ಒಬ್ಬ ಡ್ರೈವಿಂಗ್ ಮಾಡ್ತಿದ್ರಿ? ನಮ್ಮ ಸಣ್ಣ ಹುಡುಗರ್ದ ಅವು ಸಹಿತ ಆರಾಮ್ಸೆ ಇದನ್ನ ಯೂಸ್ ಮಾಡ್ತಾ ಇರ್ತಲ್ರಿ. ಸಣ್ಣ ಹುಡುಗರು ಆರಾಮ್ಸೆ ಯೂಸ್ ಮಾಡ್ತಾರೆ, ಯಾನು ಪ್ರಾಬ್ಲಮ್ ಅಂತ ಏನಿಲ್ಲ. ಬಟ್ ಇದು ಮಾಡಿ ಅವು ಏನು ಮಾಡ್ತಾವೆ, ಎಕ್ದಮ್ ಕಸನ ಐತಿ, ಹಿಂದರ್ ಹೋಗ್ಲಿ ಮುಂದರ್ ಹೋಗ್ಲಿ ಬಂದ್ಕಂದ್ ಮೇ ಮೇಲೆ ಬರೋದು, ಇದು ಮಾಡೋದು, ಕಸ ಕ್ಯಾಜ್ಕೊಂಡು ಮುಂದೆ ಜಿಗ್ ಹೋಗೋದು, ಈ ಥರ ಮಾಡ್ತಾವೆ. ಇವೇನೈತಿ ಈ ಥರ ಮಾಡಲ್ರಿ. ಅಷ್ಟೇ ಅಗದಿ ನೋಡೋ ಅಗದಿ ಭಾಳ ಸಿಂಪಲ್ ಇರ್ತೈತ್ರಿ. ಪದೇಸರಿಗೆ ಏರ್ಕೊಂಡು ಪದೇಸರಿ ಹೋಗೋದು. ಮತ್ತು ಅವು ಏನು ಮಾಡ್ತಾವೆ, ಅವು ಹೊಳ್ಳಾಡಕತ್ತಾವು, ಇವು ಹೊಳ್ಳಾಡೋದು ಮಾಡೋದು ಹೆಚ್ಚು ಏನಿಲ್ಲ. ಮತ್ತು ಅದರಿಂದ ಒಬ್ರಿಗೆ ಅದಕ್ಕೆ ಆ ಮಷಿನ್ಗೆ ಹಿಡಿಯಾಕ ಹತ್ತದ್ರಿ ಮುಂದೆ ಸಣ್ಣ ಇದನ್ನ ಬರ್ತಾವ, ಹಿಂಗೆ ಹೊಳ್ತಾವ ಅಂತ. ಇದನ್ನ ಸ್ವಲ್ಪ ಟೈರ್ದು ಇದು ಸ್ವಲ್ಪ ದೊಡ್ಡ ಸೈಜ್ ಇರ್ತಾವ, ಆಮೇಲೆ ಅದು
ಹೊಳ್ಳಾಡ್ದಿಲ್ಲ. ಹಾಂ ಹಾಂ ಇದರಿಂದ ಇದು ಮಷಿನ್ ಅದ್ರ ಸಂಬಂಧ ತೊಗೊಂತೀವಿ ನಾವು ಇದು. ಹೌದಾ ಹೌದಾ ಅದನ್ನೇ ಯೂಸ್ ಮಾಡ್ತೇವೆ. ನಮಗೆ ಏನೋ ಶರೀರಕ್ಕೆ ಏನು ಪ್ರಾಬ್ಲಮ್ ಏನಿಲ್ಲ. ಏನು ಪ್ರಾಬ್ಲಮ್ 7 ವರ್ಷದಿಂದ ಯೂಸ್ ಮಾಡ್ತೈತ್ರಿ. ಬಾಕಿ ರೈತರು ಏನು ಹೇಳ್ತೈತ್ರಿ ಮಷಿನ್ ಏನು ಚಲೋ 7 ಮತ್ತು ಹೊಸ ತಗೋದು ಪೈಲ ಏನು ಹೇಳ್ತೈತ್ರಿ ಅದು ಮಷಿನ್ ಮುಂದೆ ಹೋಗುತೈತ್ರಿ ಮತ್ತು ಸರ್ವಿಸ್ ಸಿಗ್ತೈತ್ರಿ. ನಿಮ್ಗೆ 7 ವರ್ಷದ ಯೂಸ್ ಮಾಡಿದ್ರೆ ಸರ್ವಿಸ್ ಹೆಂಗೆ ಇರ್ತೈತಿ? ಸರ್ವಿಸ್ ಎಲ್ಲ ಚೆನ್ನಾಗಿದ್ರಿ ಇದೇನೆ. ಸರ್ವಿಸ್ ಎಲ್ಲ ಚೆನ್ನಾಗಿರ್ತೈತಿ ಮತ್ತು ಎಲ್ಲ ಸರ್ವಿಸ್ ಮಿಸ್ತ್ರಿ ಎಲ್ಲ ಮಾಡಿಕೊಡ್ತೈತ್ರಿ. ಮೇಸ್ತ್ರಿ ಫೋನ್ ಫೆಸಿಲಿಟಿ ಅಂದ್ರೆ ಬರ್ತಾರ, ಬಂದು ಏನಿದ್ರು ಸ್ವಲ್ಪ ಮೈನರ್ ಏನಿದ್ರು ಮಾಡಿ ಕೊಡ್ತಾವ. ಮಾಡಿಕೊಡ್ತೈತಿ. ಆಯ್ತು. ಬಾಕಿ ಆಯಿಲ್ ಚೇಂಜ್ ಅನ್ನೋದು ನೀವು ಸ್ವಂತ ಏನು ಮಾಡ್ತೀವಿ? ಸ್ವಂತ ನಾವು ಮಾಡ್ತೇವೆ. ಇಲ್ಲೇ ಮನ್ಯಾಗ ಮಾಡಿದ್ರಿ, ಇಲ್ಲೇ ತರೋದ್ರಿ, ಇಲ್ಲೇ ಅಂಗಡಿ ಅಂತಂದು ಇಲ್ಲೇ ಮಾಡ್ಕೊಳ್ರಿ. ಇಲ್ಲೇ ಮಾಡ್ತೈತ್ರಿ. ಹಾಂ ರೀ. ಹಾಂ 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 ಇಷ್ಟು ಮಾಡ್ತಾರೆ. ಬಾಕಿ ಸರ್ ಇದ್ರ VST ಪೇಕ್ಷ ರೇಟ್ ಜಾಸ್ತಿ ಐತ್ರಿ. ರೇಟ್ ಜಾಸ್ತಿ ಐತ್ರಿ, ಆದ ಕಾರಣ ಇದು ಯಾಕೆ ಮಷಿನ್ ಚಾಯ್ಸ್ ಮಾಡ್ತಿದ್ರಿ ನೀವು? ಇದು ನೋಡ್ರಿ ಮನುಷ್ಯಾಗ ನಮ್ಗೆ ಮೊದಲು ಮೇನ್ ಇಂಪಾರ್ಟೆಂಟ್ ಹೆಲ್ತ್. ಹೆಲ್ತ್ ಸರಿ ಇದ್ರೆ ಎಲ್ಲ ಮಾಡಕ್ ಬರ್ತೈತಿ, ದುಡ್ಡು ಮಾಡಕ್ ಬರ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಹೆಲ್ತ್ ಐತಿ. ಹೆಲ್ತ್ ಈ ಕಡೆ ಹೆಲ್ತ್ ಉಳಿಬೇಕು, ವೆಲ್ತ್ ಆಗ್ಬೇಕು, ಎರಡೂ ಆಗ್ಬೇಕು. ಅದ್ರ ಸಂಬಂಧ ಇದನ್ನ ಚಾಯ್ಸ್ ಮಾಡೋದು. ಮತ್ತೆ ಬರೀ ನಮ್ಗೆ ಹೆಲ್ತ್ ಬೇಡ, ವೆಲ್ತ್ ಅಟ್ಟ ಅಂದ್ರೆ ಅದನ್ನ ಮಾಡ್ಕೊಂಡು ಮುಂದೆ ಎರಡು ಕೂಡ ಹೆಲ್ತ್ ಹೋಯ್ತು ವೆಲ್ತ್ ಹೋಯ್ತು, ಎರಡು ಆಗ್ತದೆ. ಈಗ ನಾವು ಗಾಳಿ ಮಾಡಿ ಇಡೋದು